Come on, come on, come on. ये 65 तो दोनों का सही करो 21 में बोल रहा है मैं चला रहा Hello everyone, welcome to my channel and welcome to another new vlog. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ನಮ್ಮ ಸಿಂಬಾ ಬೇಬಿ ಅತ್ತೆ ಮಗಳ ನಾಮಕರಣ ಇದೆ. ಸೊ ಹಾಗಾಗಿ ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ ನಾವು. ಊರಿಂದ ಬಸ್ ಸ್ಟಾಪ್ ತನಕನೂ ಕಾರಲ್ಲೇ ಬಂದ್ವಿ. ಅಲ್ಲಿ ಒಂದ್ ಕಡೆ ಕಾರ್ ಪಾರ್ಕ್ ಮಾಡಿ ಸ್ಲೀಪರ್ ಬಸ್ಸಲ್ಲಿ ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ನಾಮಕರಣದಲ್ಲಿ ಎಲ್ಲ ಕಸಿನ್ಸು ಸೇರಬೇಕು, ತುಂಬ ಎಂಜಾಯ್ ಮಾಡಬೇಕು ಅಂತ ಪ್ರೀ ಪ್ಲಾನಿಂಗ್ಸ್ ಎಲ್ಲ ಮಾಡಿದ್ರು. ಸೊ ಪ್ಲಾನಿಂಗ್ ಥರನೇ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿಬಿಟ್ವಿ ಫಂಕ್ಷನಲ್ಲಿ. ಆ ಎಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡಿದ್ದೀನಿ. ಈ ವಿಡಿಯೋ ಪಾರ್ಟ್ 1 ಮತ್ತು ಪಾರ್ಟ್ 2ನ ಅಪ್ಲೋಡ್ ಮಾಡ್ತೀನಿ. ಒಂದೇ ವಿಡಿಯೋ ಡ್ರ್ಯಾಗ್ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಖಂಡಿತ ಪಾರ್ಟ್ 2 ಕೂಡ ಚೆಕ್ಔಟ್ ಮಾಡಿ. ಮತ್ತು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ನ ನೋಡಿ. ಮಾರ್ನಿಂಗ್ 6 o'clockಗೆ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಇವಾಗ ನಮ್ಮ ಹೋಟೆಲಿಗೆ ಚೆಕ್ ಇನ್ ಆಗ್ತಾ ಇದ್ದೀವಿ. ಹೋಟೆಲ್ ಇನ್ ದ ಸೆನ್ಸ್ ಹೋಮ್ ಸ್ಟೇ ಥರ ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ದಾರೆ. ನಾಮಕರಣಕ್ಕೆ ಎಲ್ಲ ಕಸಿನ್ಸು 1 day ಬಿಫೋರ್ ಬರಬೇಕು ಅಂತ ಪ್ಲ್ಯಾನ್ಸ್ ಎಲ್ಲ ಇತ್ತು. ಸೊ ಅಕಾರ್ಡಿಂಗ್ ಟು ಪ್ಲ್ಯಾನ್ ಎಲ್ಲರೂ ಕೂಡ 1 day ಬಿಫೋರೇ ಬಂದಿದ್ರು. ಬಟ್ ನಮಗೆ ಒಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇದೆ ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಡೇ ಬಂದಿರೋ. ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇತ್ತು. ಆ್ಯಕ್ಚುಲಿ ಬುಕ್ ಮಾಡಿರೋ ಅಪಾರ್ಟ್ಮೆಂಟ್ ಟೂರ್ನ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇವನು ದಿ ನಾಟಿ ಮ್ಯಾನ್ ಶ್ರೇಯಾನ್ ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋಸ್ಗೂ ಫಸ್ಟ್ ಅಡ್ಡ ಬರ್ತಾನೆ. ಇಲ್ಲಿ ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ದೇವ್ರ ಮನೆ. ಇದು ದೇವ್ರ ಮನೆ ಆ್ಯಕ್ಚುಲಿ. ಇಲ್ಲಿಂದ ಇಲ್ಲಿ 1 ಬೆಡ್ರೂಮ್ ಕನೆಕ್ಟ್ ಮಾಡಿದ್ದಾರೆ. ಇದು ಹಾಲ್. ಇಲ್ಲಿ ನಾನು ನಿಂತಿರೋದು ಡೈನಿಂಗ್ ಹಾಲು. ಮತ್ತು ಈ ಕಡೆ ಸೈಡ್ ಬಂದರೆ ಈ ಕಡೆ ಸೈಡ್ 1 ಬೆಡ್ರೂಮ್ ಇದೆ. ಮತ್ತು ರೈಟ್ ಸೈಡಲ್ಲಿ ತುಂಬ ಸ್ಪೇಷಿಯಸ್ ಆಗಿ ಒಂದು ಕಿಚನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಮೇಕ್ ಓವರ್ನ ಮಾಡಿದ್ದಾರೆ. ರೂಮ್ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಲೆಫ್ಟ್ ಸೈಡಲ್ಲಿ ಒಂದು ಯುಟಿಲಿಟಿ ಏರಿಯಾನು ಕೊಟ್ಟಿದ್ದಾರೆ. ವಾಶ್ ಏರಿಯಾ, ವಾಷಿಂಗ್ ಮಷಿನ್ ಎಲ್ಲ ಕೂಡ ಇಟ್ಕೋಬಹುದು. ತುಂಬ ಚೆನ್ನಾಗಿದೆ. ಮುಂಚೆಯಿಂದನೂ ಅಪಾರ್ಟ್ಮೆಂಟ್ ಇತ್ತಂತೆ, ಈಗೇನೋ ಹೋಟೆಲ್ ಥರ ಮೇಂಟೈನ್ ಮಾಡ್ತಿದ್ದಾರೆ. ಕಿಚನಿಂದ ಹೊರಗಡೆ ಬಂದರೆ ಕಾಣಿಸೋದು ನಿಮಗೆ ಡೈನಿಂಗ್ ಹಾಲ್ ಮತ್ತು ಒಂದು ಸಿಟ್ಔಟ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಲೈಟ್ ಕೂಡ ಬರುತ್ತೆ. ಮನೆಯಿಂದ ಆಪೋಸಿಟ್ ಒಂದು ದೇವ್ರ ಮನೆನ ಕೊಟ್ಟಿದ್ದಾರೆ. ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿಂದ ರೈಟ್ ಸೈಡಲ್ಲಿ ಹಾಲ್ ಇದೆ. ಹಾಲ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಮನೇಲಿ 2 ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮು. ತುಂಬ ಸ್ಪೇಷಿಯಸ್ ಆಗಿ ತುಂಬ ದೊಡ್ಡದಿದೆ. ಇದೆಲ್ಲ ಕ್ಲಿಪ್ಪಿಂಗ್ಸು ಯಾಕೆ ತೊಗೊಂಡೆ ಅಂದರೆ ನಾವು ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋನ ತೊಗೊಂಡೆ. ಹಾಗೂ ನೀವು ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಫ್ಟ್ ಸೈಡಲ್ಲಿ 1 ರೂಮ್ ಇತ್ತು. ಇದಷ್ಟೇನು ದೊಡ್ಡದಿಲ್ಲ, ಚಿಕ್ಕದಾದ ರೂಮು. ತುಂಬ ಚೆನ್ನಾಗಿದೆ. ಇದು ಕೂಡ 2 ರೂಮ್ಸಲ್ಲಿ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ನ ಕೊಟ್ಟಿದ್ದಾರೆ. ಒಂದು ಹ್ಯಾಪಿ ಫ್ಯಾಮಿಲಿ ಇರಲಿಕ್ಕೆ ಇಷ್ಟು ಮನೆ ಇದ್ರೆ ಸಾಕು ಅನಿಸುತ್ತೆ. ನಿಮ್ಗೆ ಮನೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಮ್ಮ ಜೆಂಟಲ್ ಮ್ಯಾನಿಗೆ ಎಲೆಕ್ಟ್ರಿಕ್ ಸೈಕಲ್ ಬೇಕಂತೆ. ಅವ್ರ ಅತ್ತೆ ಕೇಳ್ತಿದ್ದಾನೆ ನೋಡಿ. ये भी सही करो इतना ना ये 65 तो दोनों का सही करो 21 में बोल रहा है मैं चला रहा ಬೆಂಗಳೂರಲ್ಲಿ ತಟ್ಟೆ ಇಡ್ಲಿ ತುಂಬ ಫೇಮಸ್ ಅಂತೆ. ಸೊ ಬ್ರೇಕ್ಫಾಸ್ಟ್ಗೆ ಅದನ್ನೇ ತರಿಸಿದ್ರು. ಒಬ್ಬೊಬ್ಬರೇ ರೆಡಿ ಆಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ. ನನ್ನನ್ನು ನೋಡಿ ನೋಡಿ ನಾನು ವ್ಲಾಗಿಂಗ್ ಮಾಡ್ತೀನಿ ಅಂತ ನಮ್ಮ ಶ್ರೀಯನ್ ಎಲ್ಲರೂ ಕ್ಲಿಪ್ಪಿಂಗ್ಸ್ನ ತಗೋತಾ ಇದ್ದಾನೆ ನೋಡಿ. ಎಲ್ಲರೂ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಂತೆಂಥ ರೀಲ್ಸ್ ಮಾಡಿದ್ದೀವಿ ಅಂದರೆ ನಾವು ಅಂದ್ಕೊಂಡು ಇರಲಿಲ್ಲ ಅಷ್ಟು ರೀಲ್ಸ್ ಮಾಡ್ತೀವಂತ. ಸಿಕ್ಕಾಪಟ್ಟೆ ರೀಲ್ಸ್ ಶೂಟ್ ಮಾಡಿದ್ದೀವಿ. ಅದರಲ್ಲಿ ಒಂದಿಷ್ಟು ಸೆಲೆಕ್ಟೆಡ್ ರೀಲ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಚೆಕ್ಔಟ್ ಮಾಡಿ. ರೀಲ್ಸ್ ಒಂದೇ ಅಲ್ಲ, ಸಿಕ್ಕಾಪಟ್ಟೆ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಯಾವಾಗೋ ಒಂದ್ಸರಿ ಈ ಥರ ಕಸಿನ್ಸ್ ಎಲ್ಲ ಮೀಟ್ ಆಗಿರ್ತೀವಲ್ಲ, ಸೊ ಹಾಗಾಗಿ ತುಂಬ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ವೆಹಿಕಲ್ ಅರೇಂಜ್ ಮಾಡಿದ್ರು ಹಾಲ್ಗೆ ಹೋಗಬೇಕು ಅಂತ. ನಮಗೆ ಬುಕ್ ಮಾಡಿರೋ ರೂಮು ಹಾಲು ತುಂಬ ಹತ್ರನೇ ಇತ್ತು, ಜಾಸ್ತಿ ದೂರ ಏನಿರಲಿಲ್ಲ. ನಾವು ಮಾರ್ನಿಂಗ್ ತುಂಬ ಬೇಗ ರೀಚ್ ಆಗಿದ್ವಿ. ನಮ್ಮನ್ನು ನೋಡಿ ಎಲ್ಲರೂ ಸ್ನಾನ ಮಾಡಿ ಬೇಗನೆ ರೆಡಿ ಆಗಿಬಿಟ್ರು. ಸೊ ಹಾಲಿಗೆ ಕೂಡ ನಾವೇ ಫಸ್ಟ್ ಹೋಗಿದ್ದು.
ಫಂಕ್ಷನ್ಗೆ. ಪಾಪ ಕೂಡ ನಮ್ಮ ಜೊತೆ ಬೆಳಗ್ಗೆ ತುಂಬ ಬೇಗನೆ ಎದ್ದಿದ್ದ. ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದೆ. ಬಟ್ ಸಿಸ್ಟಮ್ ಎಲ್ಲ ಶಟ್ ಡೌನ್ ಆಗೋಗಿತ್ತು. ಅವನಿಗೆ ತುಂಬ ನಿದ್ದೆ ಬರ್ತಾ ಇತ್ತೇನೋ. ಈವೆಂಟಲ್ಲಿ ಆರಾಮಾಗಿ ಮಲ್ಕೊಂಡಿದ್ದ. ಬಟ್ ನಿದ್ದೆ ಬಂದಿತ್ತಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ದ. ಸ್ವಲ್ಪ ಹೊತ್ತು ಆರಾಮಾಗಿದ್ದ, ಆಮೇಲೆ ತುಂಬ ಕ್ರ್ಯಾಂಕಿ ಆದ. ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂಥೇಳಿ ಹಠ ಮಾಡ್ತಾ ಇದ್ದ. ಅವ್ರ ಅತ್ತೆಯಲ್ಲಿ ಫೋಟೋಶೂಟ್ನ ಮಾಡಿಸ್ಕೊತಾ ಇದ್ರು. ರೂಮ್ ಒಳಗಡೆ ಹೋಗೋಣ ಅಂತ ತುಂಬ ಹಠ ಮಾಡ್ತಿದ್ದ. ಬಟ್ ಅಲ್ಲಿ ಎಲ್ಲರೂ ರೆಡಿ ಆಗ್ತಾ ಇದ್ರು. ಬೇಬಿ ಕೂಡ ಆರಾಮಾಗಿ ಮಲಗಿದ್ಲು. ಆನ್ ಟೈಮ್ ಈವೆಂಟಲ್ಲಿ ಎಬ್ಸಿ ರೆಡಿ ಮಾಡಿ ಕರ್ಕೊಂಡು ಹೋಗೋಕೆ ಬರುತ್ತೆ ಅಂತ ಮಲಗಿಸ್ಬಿಟ್ಟಿದ್ರು ಅವಳಿಗೆ ಕೂಡ. ಇಲ್ಲಿ ನಾನು ವೇರ್ ಮಾಡಿರೋ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಆ್ಯಕ್ಚುಲಿ. ಅದಕ್ಕೆ ಲೈಟಾಗಿ ನೆಕ್ಕಿಗೆ ಮಾತ್ರ ವರ್ಕ್ನ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯುನೀಕಾಗಿ. ಈವೆಂಟಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರು ಬಂದಿದ್ದರು. ಆ್ಯಂಕರಿಂಗ್ ಎಲ್ಲ ಮಾಡಿ ಗೇಮ್ಸ್ ಆಡಿಸೋದು. ಸೊ ತುಂಬ ಎಂಜಾಯ್ ಮಾಡಿದ್ದೀವಿ. ರ್ಯಾಂಪ್ ವಾಕ್ ಮಾಡೋದು, ಈ ಥರ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಅದೆಲ್ಲ ಕ್ಲಿಪ್ಪಿಂಗ್ಸು ಈ ವಿಡಿಯೋಲ್ಲಿ ಆ್ಯಡ್ ಮಾಡಿದರೆ ತುಂಬ ಲೆಂತಿ ಆಗೋಗಿತ್ತು ವಿಡಿಯೋ. ಸೊ ಹಾಗಾಗಿ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಸೆಕೆಂಡ್ ಪಾರ್ಟ್ ವಿಡಿಯೋನ ಚೆಕ್ಔಟ್ ಮಾಡಿ. ಸೆಕೆಂಡ್ ಬೇಬಿ ನಾಮಕರಣ, ಇದು ಬೇಬಿ ಗರ್ಲ್ ಆಗಿದೆ. ತುಂಬ ಕ್ಯೂಟ್ ಇದ್ದಾಳೆ. ಅವಳನ್ನ ಮತ್ತು ಸಿಂಬಾ ಇಬ್ಬರನ್ನು ಎತ್ಕೊಂಡು ಫೋಟೋಶೂಟ್ಸ್ ಎಲ್ಲ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಬಟ್ ಅವಳು ನನ್ನ ಹತ್ರ ಬರಲೇ ಇಲ್ಲ. ತುಂಬ ಕೋಲ್ಡ್ ಆಗಿತ್ತು, ಕಫ್ ಇತ್ತು. ಸೊ ತುಂಬ ಕ್ರ್ಯಾಂಕಿ ಆಗಿದ್ಲು ಪಾಪ. ಫಂಕ್ಷನಲ್ಲಿ ನಾನು ಒಂದೇ ಯೂಟ್ಯೂಬ್ ವ್ಲಾಗ್ನ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ನಂತರನೇ ಜೂನಿಯರ್ ಯೂಟ್ಯೂಬರ್ಸ್ ಎಲ್ಲ ಅಲ್ಲಿ. ಅದನ್ನ ನೋಡಿ ನನಗೂ ತುಂಬ ಶಾಕ್ ಆಯಿತು. ಅವ್ರು ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರಲ್ವಾ, ಅದನ್ನ ನೋಡಿ ನಾವು ಕಲಿಬೇಕನ್ಸುತ್ತೆ. ಸೋಹನ್ ಸಿಂಗ್ ಅಂತ ಯೂಟ್ಯೂಬ್ ಚಾನಲ್ ಇದೆ. 3 ವರ್ಷದ ಹಿಂದೆನೇ ಅವನು ಯೂಟ್ಯೂಬ್ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ದಾನೆ. ಬಟ್ ಅಷ್ಟಾಗಿ ಕನ್ಸಿಸ್ಟೆಂಟ್ಲಿ ಪೋಸ್ಟ್ ಮಾಡಲ್ಲ ಅವನು. ಸ್ಕೂಲು, ಆನ್ಲೈನ್ ಕ್ಲಾಸು, ಕೋರ್ಸು ಅಂತೆಲ್ಲ ಬ್ಯುಸಿ ಇರ್ತಾನೆ. ಈ ಥರ ಏನಾದರೂ ಫ್ಯಾಮಿಲಿಯಲ್ಲಿ ಈವೆಂಟ್ ಇದ್ದರೆ ಇಲ್ಲ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಿದ್ರೆ ಖಂಡಿತ ವ್ಲಾಗ್ ಅಪ್ಲೋಡ್ ಮಾಡ್ತಿರ್ತಾನೆ. ನೇಮಿಂಗ್ ಸೆರೆಮನಿ ಅಂದರೆ ಬರೀ ಹೆಸರು ಮಾತ್ರ ಇಡೋದಲ್ಲ, ಅಲ್ಲಿ ಒಂದು ಸ್ವಲ್ಪ ರಿಚುವಲ್ಸ್ ಇರುತ್ತೆ. ಅದೆಲ್ಲ ಮಾಡಿ ಆಮೇಲೆ ಹೆಸರನ್ನ ಇಡ್ತೀವಿ. ನಮ್ಮ ಕಡೆ ಅತ್ತೆ ಇಲ್ಲ ಮಾಮ ಯಾರಾದರೂ ಒಬ್ಬರು ಹೆಸರನ್ನ ಇಡ್ತಾರೆ. ನಿಮ್ಮ ಕಡೆನೂ ಹೀಗೇನಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಫಂಕ್ಷನಲ್ಲಿ ನಾವಂತರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ವಿ. ಎಲ್ಲರೂ ಸುಮ್ಮನೆ ಕೂತಿದ್ರು, ನಾವು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ವಿ. ಡ್ಯಾನ್ಸ್ ಮಾಡಿದ್ವಿ, ರ್ಯಾಂಪ್ ವಾಕ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಕೂಡ ಮಾಡಿದ್ರು. ಸ್ವಲ್ಪ ಗೇಮ್ಸ್ ಆ್ಯಕ್ಟಿವಿಟಿ ಎಲ್ಲ ಮಾಡಿಸಿದ್ರು ಅವ್ರಿಗೆ. ತುಂಬ ಚೆನ್ನಾಗಿತ್ತು. ಅದೆಲ್ಲ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ, ನೋಡ್ಲಿಕ್ಕೆ ತುಂಬ ಬೋರ್ ಅನಿಸುತ್ತೆ. ಸೊ ಹಾಗಾಗಿ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ನೋಡಿದ್ಮೇಲೆ ಆ ವ್ಲಾಗ್ನ ನೋಡೋದು ಮಿಸ್ ಔಟ್ ಮಾಡಬೇಡಿ. ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಏನೇನು ಎಂಜಾಯ್ ಮಾಡಿದ್ವಿ, ನಮಗೆ ಏನೇನು ಪ್ರೈಸ್ ಸಿಕ್ತು, ಮತ್ತು ನೇಮ್ ರಿವೀಲಿಂಗು ಎಲ್ಲ ಕೂಡ ನೆಕ್ಸ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಪಾರ್ಟ್ ವಿಡಿಯೋನ ನೋಡೋದು ಮಿಸ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬೈ ಬಾಯ್.